ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಿಮ್ಮ ಮನೇಲಿ ಏನೇನು ಸ್ಪೆಷಲ್ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ನಾನಿವತ್ತು ಕಾಯಿ ಹೋಳಿಗೆನ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸಖತ್ ಸಾಫ್ಟಾಗಿ, ತುಂಬ ಸ್ವೀಟಾಗಿ, ಕ್ರಿಸ್ಪಿಯಾಗಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ಏನು ಮಾಡಬೇಕು ಅಂತ ಗೊತ್ತಲ್ಲ ನಿಮಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ 1 ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ನಂತರ ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಸಣ್ಣ ರವೆ ಅಂತಾರಲ್ಲ, ಅದು ಬಾಂಬೆ ರವೆನೂ ಅಂತಾರೆ, ಅದನ್ನು ತೊಗೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಮತ್ತು ಸ್ವಲ್ಪ ಚಿಟಿಕೆ ಅರಿಶಿನ, ಕಲರ್ಗೋಸ್ಕರ ಚಿಟಿಕೆ ಅರಿಶಿನ, ಹಾಗೆ ಟೇಸ್ಟ್ಗೋಸ್ಕರ ಸ್ವಲ್ಪ ಉಪ್ಪು. ನಾನಿಲ್ಲಿ ಇಬ್ಬರಿಗೆ ಮಾತ್ರ ಮಾಡೋದ್ರಿಂದ 1 ಬೌಲಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ. ನೀವು ತುಂಬ ಜನ ಇದ್ದರೆ ಮೈದಾ ಹಿಟ್ಟು 2 ಬೌಲಷ್ಟು ಹಾಕ್ಕೋಬೋದು. ಒಂದು ಸಲ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಸಿಟ್ಕೋಬೇಕು. ಯಾವುದೇ ಹೋಳ್ಗೆ ಮಾಡೋದಿದ್ರೂ ಮುಂಚೆನೇ ನಾವು ಹಿಟ್ಟನ್ನ ಕಲಸಿಟ್ಕೊಬೇಕು. ಯಾಕಂದರೆ ಹಿಟ್ಟು ಚೆನ್ನಾಗಿ ನೆನ್ಕೋಬೇಕದು. ಆಗಿದ್ದರೆ ಮಾತ್ರ ಹೋಳಿಗೆ ತುಂಬ ಸಾಫ್ಟಾಗಿ ಬರುತ್ತೆ. ಹಿಟ್ಟೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ನೆಂದಿರಬೇಕು. ನೋಡಿ, ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಇಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹೋಯ್ತು ಅಷ್ಟೇ. ನಾನು ಕಲಿಸ್ಕೊಳ್ತಿದ್ದೀನಿ. ಒಂದೇ ಸಲ ನೀರು ಹಾಕ್ಕೊಂಡು ಕಲಿಸ್ಕೋಬೇಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಯಾವುದೇ ಗಂಟುಗಳಿಲ್ದಿರ ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು. ಮೆತ್ತಗೆ ಕಲಿಸ್ಕೋಬೇಕು. ಇದನ್ನು ಗಟ್ಟಿಗೆ ಕಲಿಸ್ಕೋಬೇಡಿ, ಯಾಕಂದರೆ ಹೋಳಿಗೆ ಮಾಡೋದಲ್ವ. ಹೀಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಾಗರ ಪಂಚಮಿ ಹಬ್ಬನ ನಾವು ನಿನ್ನೆನೇ ಮಾಡಿದ್ವಿ, ನಿನ್ನೆನೇ ಹಾಲು ಹಾಕಿದ್ವಿ. ನೀವು ಯಾವತ್ತು ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಡೆ ಯಾವತ್ತು ಹಬ್ಬ ಮಾಡಿದ್ರಿ? ಈಗ ಸ್ವಲ್ಪನೇ ನೋಡಿ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟಿದ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಾಸ್ಟಲ್ಲಿ ಎಣ್ಣೆ ಹಾಕ್ಕೊಂಬಿಟ್ಟು ಮೇಲ್ಗಡೆ ಎಣ್ಣೆ ಸವರ್ಬಿಟ್ಟು ಅರ್ಧ ಗಂಟೆ, ನಿಮಗೆ ಟೈಮ್ ಇದ್ದರೆ 1 ಅವರ್ ನೆನೆಯೋಕ್ಕೆ ಬಿಡಬೇಕು. ಚೆನ್ನಾಗಿಟ್ಟು ನೆನ್ಕೋಬೇಕು. ಈಗ ಮುಚ್ಚಿಡ್ತೀನಿ ನಾನು. ಕಾಯಿ ಹೋಳಿಗೆ ನೀವು 1 ವಾರ ಇಟ್ಕೊಂಡು ತಿಂದ್ರೂ ಏನೂ ಕೆಡೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೂ ಹಾಳಾಗೋದಿಲ್ಲ ಕಾಯಿ ಹೋಳಿಗೆ. ಅದರಲ್ಲೂ ನೀವು ಒಣ ಕೊಬ್ಬರಿನ ಯೂಸ್ ಮಾಡಿಕೊಂಡ್ರೆ ಮಾತ್ರ. ನೋಡಿ, ನಾನಿಲ್ಲಿ 2 ಒಣ ಕೊಬ್ಬರಿನ ತೊಗೊಂಡಿದ್ದೀನಿ, ಕಾಯಿನ. ಇವಾಗ ಕಟ್ ಮಾಡ್ಕೊಂಬಿಟ್ಟು ತುರ್ಕೊಂಬರ್ತೀನಿ. ಎಲ್ಲ ಚೆನ್ನಾಗಿ ತುರ್ಕೊಂಡು ತೊಗೊತೀನಿ. ನೋಡಿ, ಕಟ್ ಮಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ಗಟ್ಟಿ ಇದೆ. ನನ್ನ ಕೈಲಿ ಆಗ್ತಿಲ್ಲ ಕಟ್ ಮಾಡೋಕ್ಕೆ. ನೋಡಿ, ಈಗ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸಣ್ಣ ಕಣ್ಣಲ್ಲಿರೋ ಚೆನ್ನಾಗಿ ತುರ್ಕೋಬೇಕಿದ್ದನ್ನು, ಸಣ್ಣದಾಗಿರೋ ಇದರಲ್ಲಿ ತುರೆಮಣಿನಲ್ಲಿ. ನೋಡಿ, ನಾನು ಈಗ ತುರ್ಕೊತಿದ್ದೀನಿ. ನೀವು ಮಿಕ್ಸಿಗೆ ಬೇಕಾದರೂ ಹಾಕ್ಕೋಬೋದು. ಕಟ್ ಮಾಡ್ಕೊಂಬಿಟ್ಟು ಎಲ್ಲನೂ ಈಗ ತುರ್ಕೊಂಡು ತೊಗೊತೀನಿ ನಾನು. ನೋಡಿ, ಆಮೇಲೆ ಇವಾಗ ನಾನಿಲ್ಲಿ 4 ಏಲಕ್ಕಿನ ತೊಗೊಂಡಿದ್ದೀನಿ. ಸಿಪ್ಪೆ ಬಿಡಿಸ್ಬಿಟ್ಟು ಪುಡಿ ಮಾಡಿಕೊಂಡು ತೊಗೊಳ್ತೀನಿ ಇದನ್ನು. ನಿಮಗೆ ಪೌಡರು ಸಿಗುತ್ತೆ ಅಂಗಡಿನಲ್ಲಿ, ಪೌಡರು ಕೂಡ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಬೌಲ್ ಆಗುವಷ್ಟು ಬೆಲ್ಲನ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಬೆಲ್ಲನ ಕರಗಕ್ಕೆ ಇಟ್ಕೊಳ್ತೀನಿ. 1 ಟೀ ಲೋಟದಷ್ಟು ನೀರು ಹಾಕ್ಕೊಳ್ತೀನಿ ಇವಾಗ ನಾನು.
ತುಂಬ ನೀರು ಹಾಕ್ಕೋಬಾರ್ದು, 1 ಟೀ ಲೋಟದಷ್ಟು ಹಾಕ್ಕೊಂಡ್ರೆ ಸಾಕು. ನೀವು ಕೊಬ್ಬರಿ ಎಷ್ಟು ಕ್ವಾಂಟಿಟಿನಲ್ಲಿ ತಗೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬೆಲ್ಲ ತೊಗೊಳ್ಳೋದು. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಅಳತೆ ಮೇಲೆ ತೊಗೊಳ್ಳಿ. ನಾನಿಲ್ಲಿ 1 ಬೌಲ್ 2 ಕೊಬ್ಬರಿ ಕಾಯಿಗೆ ನಾನಿಲ್ಲಿ 1 ಬೌಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇವಾಗ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡು ಜಲ್ದಿ ಮಾಡ್ಕೊಂಡು ಬರ್ತೀನಿ, ಯಾಕಂದರೆ ಕೆಳಗಡೆ ಕಲ್ಲು ಮಣ್ಣು ಎಲ್ಲ ಇರುತ್ತಲ್ಲ, ಕಸ ಎಲ್ಲ ಅದೆಲ್ಲ ಹೋಗಲಿ ಅಂತ ಜರಡಿ ಮಾಡಿ ಮತ್ತೆ ತೊಗೊಳ್ತೀನಿ. ಎಲ್ಲ ಕರ್ಗೋವಷ್ಟರಲ್ಲಿ ಕರಗಲಿ, ಸ್ವಲ್ಪ ಗಸಗಸೆನ ಹುರ್ಕೊಳ್ಳೋಣ. ನೋಡಿ ಇವಾಗ ಹಂಚಿಟ್ಕೊಂಡಿದ್ದೀನಿ ಒಲೆ ಮೇಲೆ. ಹಂಚು ಕಾದ ನಂತರ 1 ಟೀ ಸ್ಪೂನಷ್ಟು ನಾನಿಲ್ಲಿ ಗಸಗಸೆನೇ ತೊಗೊಂಡಿದ್ದೀನಿ. ಗಸಗಸೆ ಯಾಕಂದರೆ ಗಸಗಸೆ ಹೋಳಿಗೆಯಲ್ಲಿ ಒಬ್ಬಟ್ಟಿನಲ್ಲಿ ಹಾಕೋದ್ರಿಂದ ತುಂಬ ಟೇಸ್ಟ್ ಅಂತೂ ತುಂಬ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನೀವು ಹಾಕಿ ನೋಡಿ, ಸಖತ್ತಾಗಿರುತ್ತೆ. ಅಲ್ಲಲ್ಲಿ ಬಾಯಲ್ಲಿ ಗಸಗಸೆ ಸಿಗುತ್ತೆ, ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ವಲ್ಪ ಲೈಟಾಗಿ ಗಸಗಸೆನ ಹುರ್ಕೊಂಡು ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ನಾನು ಕೊಬ್ಬರಿ ತುರ್ಕೊಂಡು ತೊಗೊಂಡಿದ್ದೀನಿ, ಎಲ್ಲದನ್ನೂ ತುರ್ಕೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇನ್ನೂ ಸಣ್ಣಗೆ ಬೇಕಂದರೆ ಸಣ್ಣಗೆ ಮಾಡ್ಕೊಬೋದು. ನನಗಿಷ್ಟೇ ಸಾಕಂತಂದು ಹೇಳ್ಬಿಟ್ಟು ನಾನು ಸಣ್ಣಗೆ ಮಾಡ್ಕೊಂಡಿಲ್ಲ, ಇಷ್ಟೇ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವೇನು ಗಸಗಸೆ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ನೆಕ್ಸ್ಟು ಏಲಕ್ಕಿ ಪೌಡರು, 4 ಏಲಕ್ಕಿ ತೊಗೊಂಡು ಪೌಡರ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಒಂದು ಸಲ ಹಂಗೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ. ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಅಲ್ವಾ ಕಾಯಿ ಹೋಳಿಗೆ ಅಂದರೆ. ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಕಂಪ್ಲೀಟಾಗಿ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗೋದು. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ, ಹಾಗೆ ನಮ್ಮ ಮನೆಯವ್ರಿಗೂ ಇಷ್ಟ. ನನಗೆ ಸ್ವೀಟ್ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ, ನನಗೆ ಸ್ವೀಟ್ ಇಷ್ಟ ಆಗಲ್ಲ. ನಮ್ಮ ಮನೆಯವರಿಗೆ ಮಕ್ಕಳಿಗೋಸ್ಕರ ನಾನು ಮಾಡಿಕೊಡ್ತೀನಿ. ಹಾಗೆ ಹಬ್ಬನೂ ಅಲ್ವಾ. ನೋಡಿ ಬೆಲ್ಲ ಈಗ ಎಲ್ಲ ಕರಗಿದೆ. ಇಷ್ಟು ಪಾಕ ಬಂದರೆ ಸಾಕು, ಒಂದೆಳೆ ಪಾಕ ಬಂದರೆ ಸಾಕು. ಒಂದೆಳೆ ಪಾಕ ತಕ್ಕೊಳ್ಳಿ ಅಷ್ಟೇ, ಜಾಸ್ತಿ ಪಾಕ ಮಾಡ್ಕೋಬೇಡಿ, ತುಂಬ ಗಟ್ಟಿ ಆಗಿಬಿಡುತ್ತೆ, ಆಮೇಲೆ ಉಂಡೆ ಮಾಡೋಕ್ಕೆ ಬರಲ್ಲ. ಒಂದೆಳೆ ಪಾಕ ಆದರೆ ಸಾಕು, ಇಷ್ಟ ಆದರೆ ಸಾಕು. ಇವಾಗ ಕೊಬ್ಬರಿ ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಪಾಕಕ್ಕೆ ಕೊಬ್ಬರಿ ಎಲ್ಲ ಹಾಕ್ಕೊಂಡು 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ತುಂಬ ಗಟ್ಟಿ ಆಗಿಬಿಡುತ್ತೆ. 1 ನಿಮಿಷ ಅಥವಾ 2 ನಿಮಿಷ ಅಷ್ಟೇ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಅದು ಫ್ಲೇವರ್ ಬರೋವರೆಗೂ ಅಷ್ಟೇ. ಕೈ ಆಡದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡುತ್ತೆ. ಇದನ್ನು ನೀವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಾಯಿತು. ಇವಾಗ ಇದನ್ನು ಕೆಳಗಿಡಿಸ್ಬಿಟ್ಟು ತಣ್ಣಗಾಗಕ್ಕೆ ಬಿಡ್ತೀನಿ 1 ನಿಮಿಷ ಅಷ್ಟೇ. ಸ್ವಲ್ಪ ಬಿಸಿ ಬಿಸಿ ಇರಬೇಕು ಹೂರ್ಣ ತಟ್ಟುವಾಗ, ತುಂಬ ಬಿಸಿ ಇರಬಾರ್ದು ಅಥವಾ ತುಂಬ ತಣ್ಣಗೂ ಇರಬಾರ್ದು. ಸ್ವಲ್ಪ ಲೈಟಾಗಿ ಬಿಸಿ ಇದ್ದರೆ ಸಾಕು ಉಗುರು ಬೆಚ್ಚಗೆ. ಇವಾಗ ನಾನು ಕೆಳಗೆ ಇಳಿಸ್ಕೊಳ್ತೀನಿ, ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನೋಡಿ ಇಲ್ಲಿ ನಾನು ಹೋಳಿಗೆ ಮಾಡುವ ಪೇಪರ್ ತೊಗೊಂಡಿದ್ದೀನಿ. ಇದು ನಿಮಗೆ ಅಂಗಡಿನಲ್ಲಿ ಸಿಗುತ್ತೆ, ಕೇವಲ 10 ರೂಪಾಯಿ ಮಾತ್ರ. ಇದು ತುಂಬ ಕಡಿಮೆ. ಅಂಗಡಿನಲ್ಲಿ ಕೇಳಿ ನಿಮಗೆ ಕೊಡ್ತಾರೆ. ನೋಡಿ ಒಂದು ಕಡೆ ಪ್ಲಾಸ್ಟಿಕ್ ಇದೆ, ಒಂದು ಕಡೆ ಪೇಪರ್ ಇದೆ. ಇದು ಯಾವುದೇ ಕಾರಣಕ್ಕೂ ಕರಗೋದಿಲ್ಲ. ಇದ್ರ ಮೇಲೆ ತಟ್ಕೊಂಡ್ರೆ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಹೋಳಿಗೆ. ನೋಡಿ ಇವಾಗ ಹಿಟ್ಟು ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ, ಮೆತ್ತಗಾಗಿದೆ ನೋಡಿ, ಹಿಂಗಿರಬೇಕು.
ತುಂಬ ತೆಳುವು ಇರಬಾರ್ದು ಹೋಳಿಗೆ, ಕಾಯಿ ಹೋಳಿಗೆಗೆ. ಬೇಳೆ ಹೋಳಿಗೆಗಾದರೆ ತುಂಬ ತೆಳುವಿದ್ರೆ ನಡೆಯುತ್ತೆ. ಕಾಯಿ ಹೋಳಿಗೆ ಅಲ್ವಾ, ಹಾಗಾಗಿ ಸ್ವಲ್ಪ ತುಂಬ ಮೀಡಿಯಮ್ ಸೈಜಲ್ಲಿದ್ದರೆ ಸಾಕು. ಹಿಟ್ಟು ಮೀಡಿಯಮ್ ಸೈಜಲ್ಲಿ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ಹೋಳಿಗೆ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಬಿಟ್ಟು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಇವಾಗ ಈ ರೀತಿಯಾಗಿ ಲಟ್ಟಿಸ್ಕೊಂಡು ಹೂರಣ ಹಾಕ್ಕೊಳ್ತಿದ್ದೀನಿ. ನಾನು ಕಾಯಿ ಹೂರಣನ ಹಾಕ್ಕೊಳ್ತಿದ್ದೀನಿ. ನೀವು ಉಂಡೆ ಮಾಡಬೇಕಿದ್ರೂ ಹಾಕ್ಕೋಬೋದು, ನಾನು ಹಂಗೇನೆ ಹಾಕ್ಕೊಳ್ತಿದ್ದೀನಿ. ಈ ರೀತಿ ಚೆನ್ನಾಗಿ ಕವರ್ ಮಾಡಬೇಕು. ಚೆನ್ನಾಗಿ ಕವರ್ ಮಾಡಿಬಿಟ್ಟು ಇವಾಗ ನಿಮಗೆ ಎಷ್ಟು ದಪ್ಪ ಬೇಕೋ ಅಥವಾ ತೆಳ್ಳಗೆ ಬೇಕೋ ಉಜ್ಕೋಬೋದು. ಉಜ್ಕೊಳ್ಳೋಕ್ಕಿಂತ ನೀವು ಕೈಯಲ್ಲೇ ಲಟ್ಟಿಸ್ಬಿಡ್ಬೋದು, ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು. ನಾನು ತುಂಬ ತೆಳು ಮಾಡ್ತಿಲ್ಲ, ಇಲ್ಲಿ ಸ್ವಲ್ಪ ದಪ್ಪನೇ ಇರಲಿ ಅಂತ ದಪ್ಪ ಮಾಡ್ತಿದ್ದೀನಿ. ಇವಾಗ ಇದನ್ನು ಕಾದಿರೋ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹೋಳಿಗೆನ ಹಾಕ್ಕೊಂಡು ನೋಡಿ, ಎರಡೂ ಬದಿಯಿಂದ ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸೂಪರಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡ್ತೀರಾ ತಾನೇ? ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.